50,000 ಜನ ರೈತರು ಏನಾಗ್ತಾರೆ ಅನ್ನೋದೊಂದು ನಿಮ್ಮ ಗಮನದಲ್ಲಿರ್ಬೇಕು ಸರ್. ಟೌನ್ಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂದ್ರೆ ವಾಡದೋಸಳ್ಳಿ ಕೆರೆ ನೀರು ನೀವು ತಗೊಂಡ್ಬನ್ನಿ ಸರ್. ಪರ್ಯಾಯ ವ್ಯವಸ್ಥೆ ಇಲ್ಲ ಅಂದ್ರೆ ಸುತ್ತಮುತ್ತಲು ಟೌನ್ ಸುತ್ತಮುತ್ತಲು ಇಷ್ಟು ಕೆರೆಗಳು ಇಟ್ಕೊಂಡು ಕಿಂಡಿ ಅಣೆಕಟ್ಟು ಇಟ್ಕೊಂಡು ಇಷ್ಟೊಂದು ಇಟ್ಕೊಂಡು 25 ಕಿಲೋಮೀಟರ್ ದೂರದಿಂದ ನೀರು ತಗೊಂಡ್ಬರ್ಬೇಕು ಅನ್ನೋದು ಯೋಚನೆ ಒಂದು ತಪ್ಪು ಅನ್ನೋದು ನಮ್ಮ ಎಲ್ಲಾ ರೈತರ ಒಂದು ಆಲೋಚನೆ ಮಾಡ್ತಾ ಇರೋದು ಸರ್. ಅಷ್ಟು ದೂರದಿಂದ ಯಾಕೆ ತಗೊಂಡ್ಬರ್ಬೇಕು ಅಂತ. ಇನ್ನೊಂದು ಏನಂದ್ರೆ ಒಂದು ಸ್ಟೇಟ್ಮೆಂಟ್ ನೋಡಿದ್ವಿ ನಾವು, ವೈಯಕ್ತಿಕ ಒಂದು ಸ್ಟೇಟ್ಮೆಂಟ್ ನೋಡಿದ್ವಿ ಕೊಟ್ಟಿರೋದು ಏನಂದ್ರೆ ವಾಡದೋಸಳ್ಳಿ ಕೆರೆಯಿಂದ ನೀರು ತಗೊಂಡ್ಬಂದು ಟೌನಲ್ಲಿ ಫಿಲ್ಟರ್ ಮಾಡಿ ಮತ್ತೆ ಆ ನೀರನ್ನ ಕುಡಿಯಕ್ಕೆ ಉಸುಗೂರಿಗೆ ಕೊಡ್ತೀವಿ, ಹಳೆ ಊರಿಗೆ ಕೊಡ್ತೀವಿ, ಆ ಕಡೆ ಕೊಡ್ತೀವಿ ಅಂತ ಹೇಳ್ತಾರೆ. ಏನು 20 ಕಿಲೋಮೀಟರ್ ಇಲ್ಲಿಗೆ ತಗೊಂಡ್ಬಂದು ಮತ್ತೆ ಕುಡಿಯೋ ನೀರು 20 ಕಿಲೋಮೀಟರ್ ಆಚೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ತಗೊಂಡ್ಬಂದಿರೋ ನೀರು ಇಲ್ಲಿ ಫಿಲ್ಟರ್ ಮಾಡಿ ಈ ನೀರು ಮತ್ತೆ ಅಲ್ಲಿವರೆಗೂ ತಲುಪಿಸ್ತೀವಿ ನಾವು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ನಾವು ಅದನ್ನು ಕೊಟ್ಟಿದ್ದೀವಿ ನಿಮಗೆ. ಅದು ಎಷ್ಟು ಮಾತ್ರ ಸರಿ? ಟೌನಲ್ಲಿರೋ ಜನಸಂಖ್ಯೆ, ಹೋಬಳಿಯಲ್ಲಿರೋ ಜನಸಂಖ್ಯೆ ನೀವು ನೋಡಿದ್ರೆ ಟೌನಲ್ಲಿರೋ ಜನಸಂಖ್ಯೆ ಸರ್ ಒಂದು ದಿನಕ್ಕೆ ಒಂದು ಮನುಷ್ಯ 3 ಲೀಟರ್ ನೀರು ಕುಡಿಬಹುದು ಸರ್, ಇಲ್ಲ 4 ಲೀಟರ್ ನೀರು ಕುಡಿಬಹುದು. ಕೇಳ್ತಾ ಇರೋದೇನು ನಮ್ಮ ಅಣ್ತಮ್ಮಂದ್ರು ನಮ್ಗೆ ಕುಡಿಯೋ ನೀರು ವ್ಯವಸ್ಥೆ ಬೇಕು ಅಂತ ನಮ್ಮ ಟೌನ್ ಅವ್ರು ಕೇಳ್ತಾ ಇರೋದು. ನಾವು ಖಂಡಿತ ಇಲ್ಲ ಅನ್ನಲ್ಲ ಸರ್. ಕುಡಿಯೋ ನೀರು 60,000 ಜನ ಟೌನಲ್ಲಿ ಇದ್ರೆ 60,000 ಜನಕ್ಕೆ ಕುಡಿಯೋ ನೀರು ನೀವು 3 ಲೀಟರ್ 4 ಲೀಟರ್ ಲೆಕ್ಕದಲ್ಲಿ ಹಾಕೊಂಡ್ರೆ ಒಂದು ದಿನಕ್ಕೆ ಎಷ್ಟು ನೀರು ಬೇಕಾಗುತ್ತೆ, ಒಂದು ತಿಂಗಳಿಗೆ ಎಷ್ಟು ನೀರು ಬೇಕಾಗುತ್ತೆ, ಆ ಶೇಖರಣೆ ಸಾಮರ್ಥ್ಯ ನಮ್ಮ ಕಲ್ಲುಡಿ ಕೆರೆ, ಮರಳೂರು ಕೆರೆ ಎರಡಕ್ಕೆ ಇದೆ ಸರ್. ಎರಡೇ ಕೆರೆ ಇದೆ. ನೀವು ಕುಡಿಯೋ ನೀರಿಗೆ ಬೇಕು ಅನ್ನೋಂಗಿದ್ರೆ ಖಂಡಿತವಾಗ್ಲೂ ಈ 2 ಕೆರೆ ನೀರು ನಿಮ್ಗೆ ಸಾಕಷ್ಟಾಗುತ್ತೆ. ದಯವಿಟ್ಟು ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅಣ್ತಮ್ಮಂದ್ರು. ಆ 2 ಕೆರೆ ನೀರೇನೆ ಟೌನಲ್ಲಿರೋ 60,000 ಜನಕ್ಕೆ ದಿನಕ್ಕೆ 4 ಲೀಟರ್ ಲೆಕ್ಕದಲ್ಲಿ ಒಂದು ಮನುಷ್ಯನಿಗೆ ಬೇಕಾದಷ್ಟು ನೀರಾಗುತ್ತೆ. ಆ 2 ಕೆರೆ ನೀರೇ. ಅದನ್ನು ಯೋಚನೆ ಮಾಡಿಕೊಂಡು ಅಷ್ಟು ದೂರದಿಂದ ಮಾಡುವಂತ 22 ಕಿಲೋಮೀಟರ್ ಪೈಪ್ ಲೈನ್ ಹಾಕಿ ಅಷ್ಟು ದುಡ್ಡು 65 ಕೋಟಿ ವ್ಯತ್ಯಯ ಇದು ಮಾಡೋ ಬದಲು 60 ಕೋಟಿನ ಕಲ್ಲುಡಿ ಕೆರೆ, ಮರಳೂರು ಕೆರೆ, ಕಿಂಡಿ ಅಣೆಕಟ್ಟು ಇಂಪ್ರೂವ್ ಮಾಡ್ಕೊಳ್ಳಿ. 60 ಕೋಟಿ ಹಾಕಿದ್ರೆ 68 ಕೋಟಿ ಹಾಕಿದ್ರೆ ನಿಮಗೆ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕಲ್ಲುಡಿ ಕೆರೆ, ಮರಳೂರು ಕೆರೆ, ಕೊಟಕನಾಪುರ ಕೆರೆ, ಗಂಗಸನರ ಕೆರೆ. ಇನ್ನೊಂದು ಏನಂದ್ರೆ ಈ ಕೆರೆಗಳು ನೀರು ತುಂಬಿದ್ರೆ ಪಕ್ಕದಲ್ಲಿರೋ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ ಸರ್. ಟೌನ್ ಅಂದ್ರೆ ಬರೀ ಈ ಲಿಮಿಟ್ ಅಲ್ಲೇ ಇರಲ್ಲ ಸರ್. ಪಕ್ಕದಲ್ಲಿ ಹಳ್ಳಿಗಳಿದೆ. ಬೌಂಡ್ರಿ ಬಿಟ್ಟ ಮೇಲೆ ಒಂದು 50 ಹಳ್ಳಿಗಳಿದೆ. ಆ ಹಳ್ಳಿಗಳಿಗೂ ಅಲ್ಲಿ ಅಂತರ್ಜಲ ನೀರು ಅಭಿವೃದ್ಧಿಯಾಗಿ ಅವ್ರಿಗೂ ಉಪಯೋಗ ಆಗುತ್ತೆ ಸರ್. ಯಾವಾಗಲೂ ನಾವು ಕೇಳೋದ್ರಲ್ಲಿ ಯಾವುದೇ ಅಂತ ಒಂದು ವೈಯಕ್ತಿಕ ಇದಿಲ್ಲ ಸರ್. ನಾವು ಕೇಳ್ತಾ ಇರೋದೇನು ನಮ್ಮ ನೀರು ನಮ್ಗೆ ಉಳಿಸ್ಕೊಡಿ, ನಾವು ವ್ಯವಸಾಯ ಮಾಡ್ಕೊತೀವಿ. 800 ಅಡಿಯಲ್ಲಿ ಇರೋದು 1500 ಅಡಿಗೆ ಹೋಗಿ ಆ ಊರಲ್ಲಿ ಅಷ್ಟು ಜನ ರೈತರು ಸತ್ತದ್ರು, ಈ ಊರಲ್ಲಿ ಇಷ್ಟು ಜನ ರೈತರು ಸತ್ತದ್ರು. ಏನಕ್ಕೆ ಸಾಯ್ತಾರೆ? ನೀರಿಲ್ಲ. ನಮ್ಗೆ ಬದುಕಕ್ಕೆ ದಾರಿ ಗೊತ್ತಿಲ್ಲ, ಬೇರೆ ದಾರಿ ಗೊತ್ತಿಲ್ಲ ಸರ್ ನಮ್ಮ ರೈತರಿಗೆ. ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದೀವಿ. ಅದನ್ನು ನೀವು ಕಿತ್ಕೊಂಡ್ಬಂದು ಇವತ್ತಿಲ್ಲ. ಕುಡಿಯೋ ನೀರಿಗೆ ಯಾರು ಅಡ್ಡ ಮಾಡಂಗಿಲ್ಲ ಸರ್. ನಮಗೂ ಕಾನೂನು ಗೊತ್ತಿದೆ, ಅಡ್ಡ ಮಾಡಂಗಿಲ್ಲ. ನಿಮ್ಗೆ ಆಪ್ಷನ್ ಇಲ್ಲ ಅಂದ್ರೆ ಬೇರೆ ವ್ಯವಸ್ಥೆ ಇದು ಮಾಡ್ಕೊಳ್ಳಿ ಸರ್. ಆಪ್ಷನ್ ಇದ್ದಾಗ ಅಷ್ಟು ದೂರದಿಂದ ತಗೊಂಡ್ಬರ್ಬೇಕು ಅನ್ನೋದು ಒಂದು ವೈಯಕ್ತಿಕ ಕಾರಣಗಳಿದ್ದಾವೆ. ದಯವಿಟ್ಟು ಅದನ್ನ ಅಲ್ಲವರೆಗೂ ತಗೊಂಡು ಹೋಗ್ತೀರಾ. ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಅಣ್ತಮ್ಮಂದ್ರ ನೀರು ಕೊಡೋ ವ್ಯವಸ್ಥೆ ಮಾಡಿ. ಒಂದು ಎತ್ತಿನೊಳ್ಳೆ ನೀರುದು ನಾವು ನೋಡ್ತಾ ಇದೀವಿ ಸರ್. ನಾನು ಹುಡುಗ ಇರ್ಬೋದು 32-33 ವರ್ಷ. ನಾನು ಒಂದಷ್ಟು ಓದಿದ್ದೀನಿ, ಎಜುಕೇಟೆಡ್ ಇದ್ದೀನಿ, ಗೊತ್ತಿದೆ. ಸಕಲೇಶ್ಪುರದಲ್ಲಿ ಹಾಕಿರೋ ಎಷ್ಟೋ ಕೇಸುಗಳು ಇವತ್ತು ಕ್ಲಿಯರ್ ಆಗಿಲ್ಲ. ಏನು ಎತ್ತಿನೊಳ್ಳೆದು ಸಕಲೇಶ್ಪುರ ಒಂದೇ ತಾಲೂಕಲ್ಲಿ ಹಾಕಿರೋ ಕೇಸುಗಳು, ಎತ್ತಿನೊಳ್ಳೆ ಕೇಸುಗಳು ಇವತ್ತು ಕ್ಲಿಯರ್ ಆಗಿಲ್ಲ, ಕೋರ್ಟಲ್ಲೇ ಇದಾವೆ. 10 ವರ್ಷದಿಂದ ಸರ್ಕಾರನೂ ಹೋರಾಡ್ತಾ ಇದೆ, ರೈತರು ಹೋರಾಡ್ತಾ ಇದೆ. 10 ವರ್ಷದಿಂದ ಅಲ್ಲೇ ತಗೊಂಡ್ಬರಕ್ ಸಕಲೇಶ್ಪುರ್ಗೆ ಬರಕ್ಕಾಗಿಲ್ಲ. ನಮ್ಮ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬೇಕು ಅಂದ್ರೆ ಅದು ಕನಸು ಸರ್. ದಯವಿಟ್ಟು ನೀವು ಜಿಲ್ಲಾಧಿಕಾರಿಗಳು ಇದನ್ನ ನೀವು ಪರ್ಸನಲ್ ಆಗಿ ತಗೋಬೇಕು ಸರ್. ಅದೊಂದು ಕನಸು. ನಮ್ಗೆ ಬರೋದು ತುಂಬಾ ಕಷ್ಟ ಈ ಕಡೆಯಿಂದ. ಇವಾಗ ನೋಡಿ ಸರ್, ನಮ್ಮ ಮಾಳಪ್ಪನವ್ರು ಹೇಳಿದ್ರು ನಗರಗೆರೆ ಕೆರೆಗೆ ಮತ್ತೆ ಸಾಧಾರಣ ಕೆರೆಗೆ ಎಲ್ಲ ಪೈಪ್ಲೈನ್ ಆಗಿದೆ. 2 ವರ್ಷ ಆಗಿದೆ ಪೈಪ್ಲೈನ್ ಆಗಿ. ಯಾಕೆ ಸರ್ ನೀರು ಬಂದಿಲ್ಲ? ನಾವು ಕೇಳ್ತಾ ಇರೋ ಶಾಸಕರನ್ನ ಒಂದೇ, ದಯವಿಟ್ಟು ಶಾಸಕರು ನಮ್ಮ ಮನವಿಗೆ ಸ್ವೀಕರಿಸಿ. ಏನಂತ, ಎತ್ತಿನೊಳ್ಳೆ ಪೈಪ್ಲೈನ್ ತಗೊಂಡ್ಬಂದು ನೀವು ಪೈಪ್ಲೈನ್ ಹಾಕೊಳ್ಳಿ. ನಮ್ಗೆ ಯಾವುದೇ ತೊಂದರೆ ಇಲ್ಲ ಸರ್. ಎತ್ತಿನೊಳ್ಳೆ ಪೈಪ್ಲೈನ್ ತಗೊಂಬನ್ನಿ ಫಸ್ಟ್. ನಮ್ಮ ಕೆರೆಗೆ ನಮ್ಗೊಂದು ನಂಬಿಕೆ ಬರುತ್ತೆ ರೈತರಿಗೆ. ಹೂನಪ್ಪ ನಮ್ಮ ಕೆರೆಗೆ ನೀರು ತುಂಬಿಸ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತೆ ನಮಗೆ. ಪೈಪ್ಲೈನ್ ತಗೊಂಡೇ ಬರ್ದಿರಾ ನೀವು, ಪೈಪ್ಲೈನ್ ಹಾಕೋದು ಎಷ್ಟು ಮಾತ್ರ ಸರಿ ಸರ್? ಈ ಪೈಪ್ಲೈನ್ ಹಾಕಕ್ಕೆ ಇಷ್ಟು ಅರ್ಜೆಂಟ್ ಇದ್ರೆ ಆ ಪೈಪ್ಲೈನ್ ನಮಗೊಂದು ಭಯ ಇದೆ ಸರ್. ನಮಗ್ ಭಯ ಇದೆ. ಪೈಪ್ಲೈನ್ ಹಾಕ್ಬಿಟ್ರೆ ನಮ್ಮ ಕೈಯಲ್ಲಿ ನೀರು ನಿಲ್ಸಕ್ ಆಗಲ್ಲ, ತಗೊಂಡು ಹೋಗ್ತಾರೆ ಅನ್ನೋ ಭಯ ನಮ್ಗೆ ಖಂಡಿತವಾಗೂ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಫಸ್ಟ್ ನೀವು ಎತ್ತಿನೊಳ್ಳೆ ಪೈಪ್ಲೈನ್ ತಗೊಂಡ್ಬನ್ನಿ ಸರ್. ರೈತರ ಹತ್ರ ಕುತ್ಕೊಳ್ಳಿ. ಮತ್ತೆ ಡಿಪಿಆರ್ ಮಾಡಿಸಿದೀವಿ ಅಂತಾರಲ್ಲ, ಯಾರನ್ನಾದ್ರೂ ಒಬ್ಬರು ರೈತರನ್ನ ಏನಾದ್ರು ಇದು ಮಾಡಿದೀರಾ ಸರ್? ಕನ್ಸರ್ನ್ ಮಾಡಿದೀರಾ? ಒಂದು ರೈತರನ್ನು ಮಾತಾಡಿದೀರಾ ನೀವು ಡಿಪಿಆರ್ ಮಾಡಿರೋದು? ಅಷ್ಟು ಜನ ಇದಾರಲ್ಲ ಸರ್, ಅದೇ ಹೋಬಳಿಯವ್ರು ನಿಮ್ಗೂ ಒಟ್ಟಾಗಿದ್ದಾರೆ ಸರ್. ಅದೇ ಹೋಬಳಿಯವರೇ ನಿಮ್ಗೊಂದು 5,000 ಲೀಡ್ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಅದನ್ನ ತಿಳ್ಕೋಬೇಕು. ನಮ್ಮ ರೈತರನ್ನ ಬಂದು ಏನಪ್ಪ ಹಿಂಗಿದೆ, ನಿಮ್ಮ ಅಣ್ತಮ್ಮಂದ್ರೆ ಹಿಂಗ್ ನೀರ್ ಕಮ್ಮಿ ಆಗಿದೆ, ನೀವು ಬಂದು ಹಿಂಗ್ ಮಾಡ್ಬೇಕಿತ್ತು, ಒಂದು ಇದು ಮಾಡ್ಕೊಡ್ಬೇಕು ಅವಕಾಶ ಅಂತಂದಿದ್ರೆ ಅದಕ್ಕೆ ಏನ್ ವ್ಯವಸ್ಥೆ ಇದೆ ಅಂತ ನೋಡ್ಬೋದಿತ್ತು ಸರ್. ಏಕಾಏಕಿ ನಿಮ್ಮಷ್ಟು ನೀವು ಡಿಪಿಆರ್ ಮಾಡಿಸಿ ಇವತ್ತು ನೀರು ತಗೊಂಡು ಹೋಗ್ತೀವಿ ಅಂದ್ರೆ ಎಷ್ಟು ಮಾತ್ರ ಸರಿ ಸರ್? ಅದೇ ಡಿಪಿಆರ್ ಎತ್ತಿನೊಳ್ಳೆ ಲೈನ್ ತಗೊಂಡ್ಬರಕ್ಕೆ ಯಾಕೆ ಮಾಡಿಲ್ಲ ನೀವು? ಡಿಪಿಆರ್ ಮಾಡಿಸ್ಬೇಕಿತ್ತಲ್ಲ, ಮಾಡಿಸಿ ಲೈನ್ ತಗೊಂಡ್ಬರ್ಬೇಕಿತ್ತಲ್ಲ. ನೀವು 2 ಕಿಲೋಮೀಟರ್ ಡಿಸ್ಟೆನ್ಸ್ ನೀವು ಪೈಪ್ ಲೈನ್ ತಗೊಂಡು ಹೋಗಿದ್ದಾರೆ ಎತ್ತಿನೊಳ್ಳೆ. ಏನ್ ಸರ್ ಕರೆಕ್ಟ್ ಅದ? ನಗರಗೆರೆ ಒಬ್ಬಳಿಗೆ ಇದರಲ್ಲೆಲ್ಲ ನಗರಗೆರೆ ಕೆರೆಗೆ ನೀವು ತಗೊಂಡು ಹೋಗಿದ್ದೀರಾ ಪೈಪ್ ಲೈನ್. ವಾಡದೋಸಳ್ಳಿ ಕೆರೆಗೆ ಯಾಕೆ ತಂದಿಲ್ಲ? ಮತ್ತೆ
ಎಲ್ಲಿಂದ ಬರುತ್ತೆ? ಕೆಳಗಡೆಯಿಂದ ಮೇಲೆ ಹತ್ತದ ಸರ್ ನೀರು? ಆಗಲ್ವಲ್ಲ, ಮೇಲೆಯಿಂದನೇ ಬರಬೇಕು. ಚಿಕ್ಕಬಳ್ಳಾಪುರ ಸೈಡಿಂದ ಬಂದ್ರೆ ನಮ್ಗೆ ನೀರು ಬರಕ್ಕಾಗೋದು. ಇವಾಗ ಆ ಕಡೆ ಎಲ್ಲೂ ಪೈಪ್ ಲೈನ್ ಆಗಿಲ್ಲ ಎತ್ತಿನೊಳಗೆ. ಇಲ್ಲಿ ತರ್ತೀವಿ ಅಂತ ನಮ್ಮೂರ್ ಕೆರೆ ಮಾತ್ರ ಮೆನ್ಷನ್ ಮಾಡ್ತಾ ಇದ್ರು, ನಾವು ತರ್ತೀವಿ ಅಂತ. ಅಷ್ಟು ಆ ಕಡೆ ಎಲ್ಲ ಬಂದ್ರೆ ನಮಗೆ ಬರುತ್ತೆ ಸರ್. ನೀವು ಅದನ್ನೆಲ್ಲ ಯೋಚನೆ ಮಾಡಿ ದಯವಿಟ್ಟು ಸರ್, ನೀವು ಯಾವುದೇ ಡಿಸಿಷನ್ ತಗೊಳ್ಳೋದು ರೈತನ ಗಮನದಲ್ಲಿ ಇಟ್ಕೊಂಡು, ಇವ್ರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ನಮ್ಮ ಹೊಟ್ಟೆ ಹೊಡಿದೀವಿ ಸರ್. ಟೌನ್ ಅವ್ರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ನಮ್ಮ ಹೊಟ್ಟೆ ಹೊಡಿದೀವಿ ಅಷ್ಟೇ ಸರ್ ನಾವು ಹೇಳೋದು.